ಮುನೀರ್ ಕಾಟಿಪಾಳ್ಯ ಅವರು ಹೇಳಿದ್ರು, ನಾವು ಈ ಒಂದು ಹೋರಾಟದಲ್ಲಿ ಬಂದಿರ್ತಕ್ಕಂಥದ್ದು ವೈರುಧ್ಯ ಅಂತ ಹೇಳಿ. ನಾನಾದ್ರೂ ಒಂದು ವಿಸ್ಮಯ ಅಂತ ತಿಳ್ಕೊಂಡಿದ್ದೆ. ಯಾಕಂದ್ರೆ ನಾನು ಕಟ್ಟ ವಿರೋಧಿ RSS. ಇವತ್ತಿಲ್ಲಿ ಬಂದು ನಾನು ಒಬ್ಬ ಹಿಂದುತ್ವದ ಹೋರಾಟಗಾರ, ಅವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಈ ಒಂದು ಹೋರಾಟದಲ್ಲಿ ಬೆಂಬಲ ಕೊಡ್ತಕ್ಕಂಥದ್ದು. ನಾಳೆಯಿಂದ ಬಹಳಷ್ಟು ಜನ ಬೇರೆ ಬೇರೆ ತರ ವಿಶ್ಲೇಷಣೆ ಮಾಡ್ತಾರೆ, ವಿಡಂಬನೆಗಳಿರುತ್ತೆ. ಆದ್ರೆ ನನಗೇನು ಬೇಸರ ಇಲ್ಲ. ಬಹಳ ಹೆಚ್ಚಿನ ನೋವಾಗಿದ್ದು ನನಗೆ ಯಾವಾಗ ಅಂತ ಹೇಳಿದ್ರೆ, ಬಾಳಿಗಾರ್ ಅವರ ಸಹೋದರರು 3 ಜನ ಬಂದು ನಮ್ಮ ಮಂಜುಳಾ ನಾಯಕರ ಜೊತೆ ಬಂದು ಈ ತರ ಅನ್ಯಾಯ ಆಗಿದೆ, ಯಾರೂ ಸಹ ಧ್ವನಿ ಎತ್ತಾ ಇಲ್ಲ ಅಂತ ಹೇಳಿ. ಇದು ನನಗೇನು ಹೊಸದಲ್ಲ. ನಾನು ವಿದ್ಯಾರ್ಥಿ ದೆಸೆಯಿಂದಲೂ ಸಹ ಈ ಕೋಮುವಾದಿಗಳ ವಿರುದ್ಧ ಇರ್ತಕ್ಕಂಥವನು ಮತ್ತು ಈ ನಾಡಿನ ನೀರು ಕುಡಿದಿರೋ ನಮ್ಮ ತಂದೆ ತಾಯಿ ಈ ಊರಿನವರು ದೌರ್ಜನ್ಯದ ವಿರುದ್ಧ ಹೋರಾಟದ ಮನೋಭಾವ ಇರ್ತಕ್ಕಂಥ ಈ ಒಂದು ಕರಾವಳಿ ಪ್ರದೇಶದಿಂದ ಬಂದಿರತಕ್ಕಂಥವನಾದ ಬೆಂಗಳೂರು ನಗರದಲ್ಲಿ ಇರ್ಬೋದು, ದೆಹಲಿಯಲ್ಲಿ ಇರ್ಬೋದು, ಎಲ್ಲೇ ಅನ್ಯಾಯ ಆದ್ರೂ ಅದು ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ತಕ್ಕಂಥದ್ದು. ರಾಜಕಾರಣ ಅನ್ನೋದು, ಕಾಂಗ್ರೆಸ್ ಅನ್ನೋದು ಅರ್ಧ, ಇನ್ನರ್ಧ ಕೋಮುವಾದದ ವಿರುದ್ಧ, ದೌರ್ಜನ್ಯದ ವಿರುದ್ಧ ಇರ್ತಕ್ಕಂಥ ವೇದಿಕೆಗಳಲ್ಲಿ ನಾನು ಭಾಗವಹಿಸ್ತಕ್ಕಂಥದ್ದು ಎಲ್ಲರೂ ಸಹ ನೋಡಿದ್ದಾರೆ. ಅದರಂತ ಬಾಳಿಗಾರ್ ಅವರು RSS ಕಾರ್ಯಕರ್ತ ಇರ್ಬೋದು ಅಥವಾ ಹಿಂದುತ್ವ ಕಾರ್ಯಕರ್ತ, ತಪ್ಪೇನಿಲ್ಲ. ಈ ರಾಷ್ಟ್ರದಲ್ಲಿ ಸ್ವತಂತ್ರ ಬಂದ ನಂತರ ಸಂವಿಧಾನದ ಚೌಕಟ್ಟಿನಲ್ಲಿ ಯಾರು ಯಾವ ಸಂಘಟನೆಯಲ್ಲಿ ಬೇಕಾದ್ರೂ ಸಹ ಇರ್ಬೋದು. ಆದರೆ ಸಾರ್ವಜನಿಕವಾಗಿ ಯಾರಿಗೂ ಸಹ ಯಾವುದೇ ಆಸ್ತಿ ಜೀವಕ್ಕೆ ಹಾನಿ ಆಗದಾಗೆ ಅವರ ಕಾರ್ಯಕ್ರಮಗಳು ಕಾರ್ಯಚಟುವಟಿಕೆಗಳು ಇರಬೇಕು. ಬಾಳಿಗಾರ್ ಅವರು ಮಾಡಿರ್ತಕ್ಕಂಥ ಆ ಸಂದರ್ಭದಲ್ಲೂ ನನಗೆ ಬಹಳ ಆಸಕ್ತಿ ಯಾಕೆ ಬಂತು ಅಂತ ಹೇಳಿದ್ರೆ, ಅವರ ಕೊಲೆ ಆರೋಪಿ ನಮೋ ಬ್ರಿಗೇಡ್ನ ಅಧ್ಯಕ್ಷ, ಸ್ಥಾಪಕ ಅಧ್ಯಕ್ಷ. ನಾನು ಈ ರಾಷ್ಟ್ರದಲ್ಲಿ ಸ್ಥಾಪಕ ವಿರೋಧಿ, ನರೇಂದ್ರ ಮೋದಿ ವಿರೋಧಿ ಅಂತ ಯಾರಾದ್ರೂ ಅದು ಹರಿಪ್ರಸಾದ್. ಯಾಕಂದ್ರೆ ಗುಜರಾತಲ್ಲಿ ನಾನು 4.5 ವರ್ಷಗಳ ಕಾಲ ಅವರು ಮಾಡಿದ ದೌರ್ಜನ್ಯದ ವಿರುದ್ಧ ಅವರ ಊರಲ್ಲೇ ಹೋಗಿ ಭಾಷಣಗಳು ಮಾಡಿ ಬರ್ತಾ ಇತ್ತು. ಆದ್ರಿಂದ ಯಾರ ನಮೋ ಬ್ರಿಗೇಡ್ ಅನ್ನೋರು ಯಾವ ರೀತಿ ಕೊಲೆ ಮಾಡ್ಬಿಟ್ರು ಹಿಂದುತ್ವದ ಹುಡುಗನ್ನ ಅಂತ ಹೇಳಿ ಅವತ್ತಿಂದಲೂ ಸಹ ಯೋಚನೆ ಮಾಡ್ತಾ ಇದ್ದೆ. ಇದೇನು ಹೀಗಾಯ್ತಲ್ಲ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಂತ ಹೇಳಿ. ಇದೇನು ಹೊಸದಲ್ಲ. ಈ ನಮೋ ಬ್ರಿಗೇಡ್ ಆಗಲಿ ಅಥವಾ ನರೇಂದ್ರ ಮೋದಿ ಅವರ ಅನುಯಾಯಿಗಳಿಗೆ ಯಾವುದೇ ರೀತಿಯ ಇದೇನು ಆಶ್ಚರ್ಯ ಹೊಸದಲ್ಲ ಈ ಕೊಲೆಗಳು. ತಾವೇನೋ ಹೇಳಿದ್ರು, ನಮ್ಮ ನಾಯಕರು ಹೇಳಿದ್ರು, ಸೂಲಿ ಮನೆ ಹೋಗಿ ಜೈಲಲ್ಲಿ ಅವ್ರನ್ನ ಸ್ವಾಗತ ಮಾಡ್ಕೊಂಡು ಬಂದ್ರು. ಆದ್ರೆ ನಾನು ಇನ್ನೂ ಕೆಟ್ಟದ್ದು ನೋಡಿದ್ದೀನಿ. ಬೆಲ್ಕಿಸ್ ಬಾನು ಅಂತ ಹೇಳಿ ದರೋಡಪಟ್ಟಿ ಅಂತ ಹೇಳಿ ಗುಜರಾತ್ ಅಲ್ಲಿ ಅಹಮದಾಬಾದ್ ಹತ್ರ ಆ ಕೋಮು ದಳ್ಳೂರಿನಲ್ಲಿ ಅವರು ಆ ಊರು ಬಿಟ್ಟು ಹೋಗುವಾಗ ಅವರ ಟೆಂಪೋ ಅನ್ನ ಸ್ಟಾಪ್ ಮಾಡಿ ಅವರ ಕಣ್ಣು ಮುಂದೆ ಅವ್ರ ತಾಯಿಯ ಮೇಲೆ ಅತ್ಯಾಚಾರ ಆಗುತ್ತೆ. ಬೆಲ್ಕಿಸ್ ಬಾನು 3 ವರ್ಷದ ಮಗು ಇದೆ, ಅದನ್ನ ಟೆಂಪೋಗೆ ಗುದ್ದಿ ಸಾಯಿಸ್ತಾರೆ. ಗಂಡನ ಮುಂದೆ ಬಿಲ್ಕಿಸ್ ಬಾನು ಅವರ ಅತ್ಯಾಚಾರ ಆಗುತ್ತೆ. ಅದು ಕೋರ್ಟ್, ಬರೋಡಾ ಕೋರ್ಟ್ ಅಲ್ಲಿ ಅದು ವಿಚಾರಣೆ ಆಗುವಾಗ ಸುಪ್ರೀಂ ಕೋರ್ಟ್ ಅದನ್ನ ಮುಂಬೈನಲ್ಲಾಗಲಿ ಇಲ್ಲಿ ನ್ಯಾಯ ಸಿಕ್ಕೋದಿಲ್ಲ ಅಂತ ಹೇಳಿ ಮುಂಬೈ ಟ್ರಾನ್ಸ್ಫರ್ ಮಾಡ್ತಾರೆ. ಮುಂಬೈನಲ್ಲಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಆಗೋಗುತ್ತೆ. ಜೀವಾವಧಿ ಶಿಕ್ಷೆ ಆದ್ಮೇಲೆ 14 ವರ್ಷನೂ ಆಗೋಗುತ್ತೆ. ಅಲ್ಲಿ CV ಪಾಟೀಲ್ ಅಂತ ಹೇಳಿ ಇದರಲ್ಲಿ ಗೋಧ್ರಾ ಅಲ್ಲಿ ಪಂಚಮಹಲ್ ಅಂತಿದೆ. ಆ ಕೋರ್ಟ್ ಅಲ್ಲಿ ಅವ್ರಿಗೆ ಇವರು ಬಹಳ ಸಂಸ್ಕಾರಸ್ಥರು, ಮರ್ಯಾದಸ್ಥರು, ಇವ್ರು ಕೊಲೆ ಮಾಡಿದಾರೋ ಇಲ್ವೋ ಅವ್ರನ್ನ ಬಿಡುಗಡೆ ಮಾಡ್ಬೇಕು ಅಂತ ಮಾಡ್ತಾರೆ. ಈ ಸೈಡ್ ಅದು ಕಾನೂನು ಏನೋ ಇರುತ್ತೆ. ಆದ್ರೆ ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ 50 ಜನ ಹೋಗಿ ಹೂನಾರ ಹಾಕಿ ಸ್ವೀಟ್ ಕೊಟ್ಟು ಅವ್ರನ್ನ ಜೈಲಿಂದ ಹೊರಗಡೆ ಬರ್ತಾರೆ. ಇಷ್ಟೊಂದು ಅಮಾನ್ಯವಾದ ಅನಾಗರಿಕ ವ್ಯವಸ್ಥೆಯನ್ನ ನನ್ನಂತೂ 52 ವರ್ಷದ ಜೀವನ, ರಾಜಕೀಯ ಜೀವನದಲ್ಲಿ ಎಲ್ಲೂ ಸಹ ನೋಡ್ಲಿಲ್ಲ. ಯಾರಾದ್ರೂ ಆರೋಪಿ ಆದರೆ ಅವ್ನು ತಿರ್ಗಾ ಸಮಾಜದಲ್ಲಿ ತಲೆ ಎತ್ತಬಾರ್ದು, ಜೈಲಿಗೆ ಹೋದ್ರೆ ಆ ತರ ಪರಿಸ್ಥಿತಿ ನಾವು ನೋಡಿದ್ವಿ. ಅವ್ನು ಜೈಲಿಗೆ ಹೋಗಿದ್ದಾನೆ ಅಂದ್ರೆ ಅವನು ಸಮಾಜದಲ್ಲಿ ಎಲ್ಲೂ ಕಾಣಿಸ್ಕೊಳ್ತಾ ಇರಲಿಲ್ಲ. ಈಗ ರಾಜಾರೋಷವಾಗಿ ಕಾಣಿಸ್ಕೊಳ್ತಾರೆ ಅಂತ ಅಂದಾಗ ಯಾವ ಸ್ಥಿತಿನಲ್ಲಿ ಈ ಸಮಾಜ ಬಂದಿದೆ ಅನ್ನೋದು ನೀವೆಲ್ಲರೂ ಸಹ ಯೋಚನೆ ಮಾಡ್ಬೇಕಾಗತ್ತೆ. ನಾಯಕರು ಹೇಳಿದ್ರು, ಅದು ಗಾದೆನೇ ಇದೆ, ಪಕ್ಕದ ಮನೆಯಲ್ಲಿ ಬೆಂಕಿ ಬಿದ್ದಿದೆ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ನಾ ಸುಮ್ಮನಿದ್ರೆ ಆಯ್ತು ಅಂದ್ರೆ ಆ ಬೆಂಕಿ ನಿಮ್ಮನೆಗೂ ಬೀಳುತ್ತೆ ಅನ್ನೋದು ಮರ್ತೋಗ್ಬಿಟ್ಟಿದ್ದಾರೆ. ಆದ್ರಿಂದ ಎಲ್ಲಾದ್ರೂ ದೌರ್ಜನ್ಯ ಅನ್ಯಾಯ ಆದಾಗ ನಾವೆಲ್ಲರೂ ಸಹ ಒಕ್ಕೊರಲಿಂದ ಅದರ ಹೋರಾಟ ಮಾಡಿದಾಗ ಮಾತ್ರ ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ. ವಿನಾಯಕ ಬಾಳಿಗ ಅವರು ಯಾವ್ದೋ ಗೋ ಸಾಗ ಬೀಫ್ ಅಂದ್ರೆ
ಗೋಮಾಂಸ ಎಲ್ಲೂ ಸಾಗಣೆ ಮಾಡ್ತಾ ಇಲ್ಲ. ಕಲ್ ಸಾಗಾಣಿಕೆಯಲ್ಲಿ ಬಹಳ ಆಗುತ್ತೆ ಅಲ್ಲ. ಅರ್ಧ ಜನ ಯಾರು ಅಂತ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಎಲ್ಲೂ ಸಹ ಗೋಮಾಂಸ ಸಾಗಾಣಿಕೆ ಮಾಡಕ್ ಹೋಗ್ತಾ ಇರಲಿಲ್ಲ, ಅಥವಾ ಲವ್ ಜಿಹಾದ್ ಮಾಡಲಿಲ್ಲ, ಅಥವಾ ಹಿಂದೂ ವಿರೋಧಿ ಚಟುವಟಿಕೆಗಳು ಮಾಡಲಿಲ್ಲ. ಒಬ್ಬ ಹಿಂದುತ್ವವಾದಿಯಾಗಿ ಸಮಾಜದಲ್ಲಿ ಸಂವಿಧಾನದ ಅಡಿಯಲ್ಲಿ RTI ಇರ್ತಕ್ಕಂಥದ್ದು ನಾವೇ ಮಾಡಿರ್ತಕ್ಕಂಥ ಒಂದು ಕಾನೂನು, ಭ್ರಷ್ಟಾಚಾರದ ವಿರುದ್ಧ ಇರ್ತಕ್ಕಂಥ ಕಾನೂನು, ಅದರ ಆಕ್ಟಿವಿಸ್ಟ್ ಆಗಿ ಕಾರ್ಯಕರ್ತ ಆಗಿರ್ತಕ್ಕಂಥ ತಪ್ಪೇನಲ್ಲ. ಈಗಲೂ ಸಹ ಭಾಷಣಗಳು ಹೊಡಿತಾ ಇರ್ತಾರೆ. ಮೊನ್ನೆ ಕೂಡ ಬಜೆಟ್ ಭಾಷಣ ಮಾಡಿದಾಗ ಸಿದ್ದರಾಮಯ್ಯನವರ ಸರ್ಕಾರ ಏನೋ ತುಷ್ಟೀಕರಣ ಮಾಡ್ತಕ್ಕಂಥ ಸರ್ಕಾರ, ಸಾವಿರಿಗೆ ಹಣ ಕೊಟ್ಬಿಟ್ಟಿದ್ದಾರೆ, 4,000 ಕೋಟಿ. ನಮ್ಮ ಬಜೆಟ್ ಎಷ್ಟು? 4,50,000 ಕೋಟಿ. 4,50,000 ಕೋಟಿ ಅಂದ್ರೆ 4,000 ಕೋಟಿ ಅಂದ್ರೆ 1% ಇಲ್ಲ ಅಂತ ಕಾಣ. 1% ಸಾವಿರ ಕೊಟ್ಟಿದ್ದಾರೆ ಅಂತ. ಓ, ದೇವಸ್ಥಾನದಲ್ಲಿ ಬರೋ ಹಣ ಸಾವಿರ ಕೊಡ್ತಾ ಇದ್ದಾರೆ. ತಪ್ಪು ತಿಳ್ಕೊಬೇಡಿ, ನಾನು ಸಾವಿರ ಅಂತ ಹೇಳ್ತಾ ಇದ್ದೀನಿ ಅಂತ ಅವ್ರ ಪದ ನಾನು ಬಳಸ್ತಾ ಇದ್ದೀನಿ. ದೇವಸ್ಥಾನದ ಹಣ ಮಸೀದಿಗೆ ಕೊಡ್ತಾ ಇದ್ದಾರೆ, ದೇವಸ್ಥಾನದ ಹಣ ಸಾವಿರ ಕೊಡ್ತಾ ಇದ್ದಾರೆ. ವಿನಯ್ ಬಾಳಿಗ, ನಮ್ಮ ಬಾಳಿಗಾರವರು ಯಾವ ಮಸೀದಿ ಹಣ ತೆಗೆದುಕೊಂಡು ಯಾವ ದೇವಸ್ಥಾನ ಕೊಟ್ಟರು, ಯಾವ ದೇವಸ್ಥಾನದ ಹಣ ತಗೊಂಡು ಯಾವ ಮಸೀದಿಗೆ ಕೊಟ್ಟರು. ವೆಂಕಟರಮಣ ದೇವಸ್ಥಾನದಲ್ಲಿ ಆಗ್ತಕ್ಕಂಥ ಅವ್ಯವಹಾರಗಳನ್ನ ಬಯಲಿಗೆಳೆದು ಅಲ್ಲಿರ್ತಕ್ಕಂಥ ಹಣ ಯಾರ ಮನೆಗೆ ಹೋಗ್ತಾ ಇದೆ ಅಂತ ಹೇಳಿ ಬಹಿರಂಗಪಡಿಸೋದಕ್ಕೋಸ್ಕರ ಅವ್ರಿಗೆ ಈ ಶಿಕ್ಷಣ. ಹಿಂದೂ ದೇವಸ್ಥಾನದಲ್ಲಿ ನೀವು ಹಣ ಹೊಡೆದು ಯಾರ್ದೋ ಒಬ್ಬ ಹಿಂದೂ ಮನೆಗೆ ಹೋದಾಗ ಅದನ್ನ ಬಹಿರಂಗಪಡಿಸೋದಕ್ಕೋಸ್ಕರ ಅವ್ರಿಗೆ ಈ ಶಿಕ್ಷೆ ಕೊಡ್ತಕ್ಕಂಥದ್ದು. ಇವರು ಹಿಂದೂ ಹೋರಾಟಗಾರ. ನಾನೊಬ್ಬ ಹಿಂದೂ ಧರ್ಮದಲ್ಲಿ ಅಚಲವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಆದ್ರೆ ಹಿಂದುತ್ವಕ್ಕೂ ಮತ್ತು ಹಿಂದೂ ಧರ್ಮಕ್ಕೂ ಬಹಳ ವ್ಯತ್ಯಾಸ ಇದೆ. ಸಾವರ್ಕರ್ ಅವರು ಹೇಳಿದ್ದಾರೆ, ಹಿಂದೂ ಧರ್ಮಕ್ಕೂ ಹಿಂದುತ್ವಕ್ಕೂ ಯಾವುದೇ ಸಂಬಂಧ ಇಲ್ಲ. ಅವ್ರ ಆತ್ಮಚರಿತ್ರೆಯಲ್ಲಿ ಬರ್ಕೊಂಡಿದ್ದಾರೆ, ಚಿತ್ರಗುಪ್ತ ಅಂತ ಹೇಳಿ ಅದೇ ಹೆಸರಲ್ಲಿ ಬಂದಿದ್ದಾರೆ. ಅದ್ರಲ್ಲಿ ಹೇಳ್ತಾರೆ, ಹಿಂದುತ್ವ ಅಂತಕ್ಕಂಥದ್ದು ಒಂದು ರಾಜಕೀಯ ಘೋಷಣೆ, ಹಿಂದೂ ಧರ್ಮ ಅಂತದ್ದು ಧಾರ್ಮಿಕ ಭಾವನೆಗಳು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದನ್ನೆಲ್ಲರೂ ಸಹ ಯಾರೂ ಸಹ ಹೇಳುವುದಿಲ್ಲ. ಆದ್ರೆ ಹಿಂದುತ್ವದ ಹೆಸರು ಆಗ್ತಕ್ಕಂಥದ್ದು ನೀವು ನೋಡಿದಾಗ ಇದೇನು ಹೊಸದಲ್ಲ. ನೀವು ಹೇಳಿದ್ರಲ್ಲ, ಸಮಾಜಮುಖಿ ಕಾರ್ಯಕರ್ತರು ಕೊಲೆ ಆಗೋದು ಸಾಮಾನ್ಯ. ಬಾಳಿಗರು ಸಮಾಜಮುಖಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಮಾಡುವಾಗ ಅದು ಭ್ರಷ್ಟಾಚಾರನೂ ಅಲ್ಲ. ಭಕ್ತರು ವೆಂಕಟರಮಣ ದೇವಸ್ಥಾನಕ್ಕೆ ಆಗಿರ್ತಕ್ಕಂಥ ದುಡ್ಡನ್ನ ಅದನ್ನ ಕೊಳ್ಳೆ ಹೊಡೆದಾಗ, ಕದ್ದಾಗ ಅದನ್ನ ಬಹಿರಂಗಪಡಿಸಿದ್ದಾರೆ. ಹೊಸದೇನಲ್ಲ. ನನಗೆ ಯಾಕೆ ವಿಸ್ಮಯ ಅಂತ ಹೇಳಿದ್ರೆ, ಉಡುಪಿಯಲ್ಲಿ ಮಂದತ್ತಿನಲ್ಲಿ ಒಂದು ಪ್ರವೀಣ್ ಪೂಜಾರಿ ಅಂತ ಕೊಲೆ ಆಗುತ್ತೆ. ಬಿಜೆಪಿ ಮಂಡಲ ಅಧ್ಯಕ್ಷ. ಈ ಮಂಗಳೂರಲ್ಲಿರೋ ಕಾಂಗ್ರೆಸ್ ಅವರಲ್ಲಿ ಈ ನಮ್ಮ ಇವರು ಇನ್ನೂ ಕಾಂಗ್ರೆಸ್ ಅಲ್ಲಿ ಇರಲಿಲ್ಲ ಅಷ್ಟಾಗಿ. ಎಲ್ಲರೂ ಹೇಳಿದ್ರು, ಸರ್ ಒಂದು ಕೊಲೆ ಆಗ್ಬಿಟ್ಟಿದೆ, ನೀವು ಬರಬೇಕು ಅಂತ. ಮಂಡಲ ಅಧ್ಯಕ್ಷ, ನಾನು ಯಾಕೆ ಬರಲಿ, ಅವ್ರು ಬಿಜೆಪಿ ಅವ್ರು ಬರ್ತಾರೆ ಬಿಡಿ ಅಂತ. ಇಲ್ಲ ಸರ್ ಬರ್ಬೇಕು, ಅವ್ರು ಹಿಂದುಳಿದವ್ರಿಗೆ ಸೇರಿದವರು ಅಂತ. ಸರಿ, ನಾನು ಡೆಲ್ಲಿಯಿಂದ ಅಲ್ಲಿ ಅವ್ರು ಏನು ಬಡವರು ಸರ್ ಬಹಳ ಅಂದ್ರು, ಒಂದು ಸ್ವಲ್ಪ ಏನಾದ್ರು ಸಹಾಯ ಮಾಡ್ಬೇಕು ಅಂತ ಸ್ವಲ್ಪ ಹಣ ಇಟ್ಕೊಂಡು ಬಂದು ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದಾಗ ಉಡುಪಿ ಕಾಂಗ್ರೆಸ್ ಅವರು ಯಾರು ಬರಲಿಲ್ಲ, ನಾವು ಬರೋಕ್ಕಾಗೋದಿಲ್ಲ ಅಂತ. ಅಲ್ಲಿ ಹೋಗಿ ನೋಡಿದಾಗ 6 ಅಡಿ ಉದ್ದ ಇದ್ದಾನ ಹುಡುಗ, ಫಿಲ್ಮ್ ಆಕ್ಟರ್ ಇದ್ದಂಗೆ ಇದ್ದಾನೆ, ಬಿಜೆಪಿ ಮಂಡಲ ಅಧ್ಯಕ್ಷ. ಅವನು ಸಣ್ಣದಾಗಿ ವ್ಯಾಪಾರ ಮಾಡಿಕೊಂಡು ಒಂದು ಈ ಗುಡ್ಸ್ ವ್ಯಾನ್ ತಗೊಂಡ ಅಂತ ಹೇಳಿ ಅವನ್ನ ಕೊಲೆ ಮಾಡಿದ್ಯಾರು? ಹಿಂದೂ ಜಾಗರಣ ವೇದಿಕೆಯವರು. ಗೋ ಸಾಗಣೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ಕೋಳಿ ಮತ್ತೆ ಮೊಟ್ಟೆ ಅಂಗಡಿ ಇಟ್ಕೊಂಡಿದ್ದ ಹುಡುಗ. ಅಲ್ಲೂ ಮಾಡ್ಕೊಂಡ್ವಿ. ಯಾರು ಸಹ ಬಿಜೆಪಿ ಅವ್ರು ಬಂದಿರ್ಲಿಲ್ಲ. ಈಗ ನಾನು ಇಲ್ಲಿ ಬಂದಿದ್ದೀನಿ, ನಾಳೆ ಬಿಜೆಪಿ ಅವ್ರು ಬರ್ಬೋದು, ಆಶ್ಚರ್ಯ ಬೀಳ್ಬೇಕಾದಿಲ್ಲ. ನಾನು ಅಲ್ಲಿ ಎಷ್ಟೋ ನನ್ನ ಕೈಲಾದ ಸಹಾಯ ಮಾಡಿ ಬಂದ್ಮೇಲೆ ಆಮೇಲೆ ಶೋಭಾ ಕರಂದ್ಲಾಜೆ ಹೋಗಿ ಒಂದು 5 ಲಕ್ಷ ಕೊಡ್ಕೊಂಡು, ಅಲ್ಲಿ ಒಂದು ಬಿಜೆಪಿ ಯಾರು ಹೋಗ್ಲಿಲ್ಲ. ಆಮೇಲೆ ಅವ್ರ ಬುದ್ಧಿ ಬಂದ್ಬಿಟ್ಟಿದೆ, ನಾವು ಹೋಗ್ಲಿಲ್ಲ ಅಂದ್ರೆ ಕಾಂಗ್ರೆಸ್ ಅವ್ರು ಬರ್ತಾರೆ ಅಂತ ಹೇಳಿ ಪ್ರವೀಣ್ ನೆಟ್ಟಾರ್ ಕೊಲೆ ಆದಾಗ ನಾನು ಹೋದಕ್ಕಿಂತ ಮೊದಲ 25 ಲಕ್ಷ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದು ಬಾಳಿಗ ಅವ್ರ ಕೊಲೆ ಸಮಾಜಮುಖಿ ಕಾರ್ಯಕರ್ತ. ಅದೇ ರೀತಿ ಅಬ್ದುಲ್ ರೆಹಮಾನ್ ಕೊಲೆ, ಅವನು ಸಹ ಒಬ್ಬ ಸಮಾಜಮುಖಿ ಹುಡುಗ. ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಅವನ ಟ್ರಕ್
ಆ ಮಣ್ಣು ಮರಳು ಸಾಗಾಣೆ ಮಾಡೋದು, 6 ಗಂಟೆಯಿಂದ ಮಸೀದಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, ರಾತ್ರಿ ಹೊತ್ತು ಯಾರೇ ಹಾಸ್ಪಿಟಲ್ ಸೇರ್ಬೇಕಂದ್ರೆ ಅವ್ರದೇ ವ್ಯಾನ್ ಯೂಸ್ ಮಾಡ್ತಾರೆ. ಕೊಲೆ ಮಾಡಿದ ನೋಡಿ ಹುಡುಗ, ಅವ್ರ ತಂದೆ ಹಾಸ್ಪಿಟಲ್ ಇದ್ದಾಗ ಈ ಅಬ್ದುಲ್ ರೆಹಮಾನ್ ರಕ್ತ ಕೊಟ್ಟಿದ್ದಾರೆ. ಅವ್ರನ್ನ ಕೊಲೆ ಆಗತ್ತೆ ಅಂದ್ರೆ ನಿಮ್ಮ ಮನಸ್ಥಿತಿ ಯಾವ ರೀತಿ ಬಂದಿದೆ ಅನ್ನೋದು ಯೋಚನೆ ಮಾಡಿ. ದ್ವೇಷ ರಾಜಕಾರಣ ಮಾಡಬೇಕು ಅನ್ನೋದಿದ್ರೆ ಯಾರು ನೀವು ಒಡ್ಡಾಟ ಮಾಡ್ತಾರೆ ನಮ್ದೇನು ಅಭ್ಯಂತರ ಇಲ್ಲ. ಯಾರಿಗೋ ಒಬ್ಬರನ್ನ ಕೊಲೆ ಮಾಡಲೇಬೇಕು ಅಂತ ಹೇಳಿ ದ್ವೇಷ ರಾಜಕಾರಣ ಕರಾವಳಿ ಪ್ರದೇಶದಲ್ಲಿ ಇದು ಯಾವತ್ತೂ ಸಹ ನೋಡಲಿಲ್ಲ. ನಾನು ಹೆಮ್ಮೆ ಅಂತ ಹೇಳ್ಕೊಳ್ತೀನಿ. ನಾನು ಇಲ್ಲಿ ಬಹಳ ದಿನ ಇದ್ದಿದ್ದು ಬಹಳ ಕಮ್ಮಿ. ನಂದೆಲ್ಲ ಚಟುವಟಿಕೆ ಬೆಂಗಳೂರು, ಡೆಲ್ಲಿನಲ್ಲಿ ಇದೆಲ್ಲೋದ್ರೂ ಎದೆ ಎತ್ಕೊಂಡು ಹೇಳ್ತಾ ಇದ್ದೆ, ನಾನು ಕರಾವಳಿ ಪ್ರದೇಶ, ದಕ್ಷಿಣ ಕನ್ನಡದವನು, ದೌರ್ಜನ್ಯದ ವಿರುದ್ಧ ಸಾಹಸಿಗಳು, ಧೈರ್ಯ ಎಲ್ಲ ಅನ್ಕೊಂಡು ಹೇಳ್ತಾ ಇದ್ದೆ. ಇಲ್ಲಿ ಬಂದು ಈಗ ಆಗ್ತಾ ಇರೋದು ನೋಡಿದ್ರೆ ರಣ ಏಡಿಯೂ ಕೂಡ ಇಂಥ ಕೆಲಸಗಳು ಮಾಡೋದಿಲ್ಲ. ಮಾಡಿ ನೀವು ಯಾವುದೇ ಪಕ್ಷದಲ್ಲಿ, ನಾನು ಎಲ್ಲದನ್ನು ಭಾಷಣ ಮಾಡ್ತೀನಿ, ಯಾವುದೇ ಪಕ್ಷದಲ್ಲಿ ನಿಲ್ಬೇಕಾದ್ರೂ ನಮ್ದೇನು ಅಭ್ಯಂತರ ಇಲ್ಲ. ಯಾವ್ದಾದ್ರು ಜೀವ ತೆಗೆಯೋದು ಮಾತ್ರ ಅದು ಯಾರಿಗೂ ಸಹ ಒಳ್ಳೇದಲ್ಲ ಅಂತ ಹೇಳಿ ನನ್ನ ಭಾವನೆ. ಆದ್ರೆ ಈಗ ನಡೀತಾ ಇರ್ತಕ್ಕಂಥದ್ದು ನೋಡಿ, ಬಾಳಿಗಾರ ಕೊಲೆ ಆಗಿದೆ, ನ್ಯಾಯ ಸಿಗ್ಬೇಕು ಅಂತ ನೀವು 10 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀರಿ. ಆದ್ರೆ ಈಗ ಅದರಲ್ಲಿ ಬಹಳ ಸ್ಪಷ್ಟವಾಗಿದೆ. ಅದು ನಾನು ಈ ಸಂಘ ಪರಿವಾರದ ವಿರುದ್ಧ ಮಾತಾಡ್ಬೇಕಂದ್ರೆ ಅದರಲ್ಲೂ ಸಹ ಒಬ್ಬ ಹಿಂದುತ್ವವಾದಿ, ಹೀಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡುವಾಗ ನಾನು ಹುಷಾರಾಗಿರ್ಬೇಕು ಅಂತ ಬರ್ಕೊಂಡೇ ಬಂದಿದ್ದೆ. ಯಾಕಂದ್ರೆ ನಾನೆಲ್ಲ ಅಪ್ಪಿತಪ್ಪಿ ಮಾತಾಡಿದ್ರೆ ಬೇರೆಯವರು ನನ್ನ ಹಿಂದೆ ಬೀಳೋದು ಬೇರೆ, ನಮ್ಮ ಪಾರ್ಟಿಯವರು ಹಿಂದೆ ಬಿದ್ದುಬಿಡ್ತಾರೆ. ಆದ್ರಿಂದ ಸ್ವಲ್ಪ ಸರಿಯಾಗಿರ್ಬೇಕು ಅಂತ ಹೇಳಿ ಮಾಡ್ಕೊಂಡೇ ಬಂದಿರತಕ್ಕಂಥದ್ದು. ಅದರಲ್ಲಿ ಈ ಬಹಳ ಹೇಳ್ಬೋದು, ಈ ಯಾರು ಕೊಲೆ ಮಾಡಿದ್ರು ನಮೋ ಬ್ರಿಗೇಡ್ಗಳು, ಪ್ರಧಾನಿ ನರೇಂದ್ರ ಮೋದಿ ಅವರ ಅಧಿಕಾರಕ್ಕೆ ಬರಲು ನಮೋ ಬ್ರಿಗೇಡ್ ಕಾರಣ ಎಂದು ನಮೋ ಬ್ರಿಗೇಡ್ ಹಲವು ಬಾರಿ ಹೇಳ್ಕೊಂಡಿತ್ತು. 2006 ಮಾರ್ಚ್ 21 ಬಿಜೆಪಿ ಬೂತ್ ಮಟ್ಟದ ಕಾರ್ಯಕರ್ತ ಮತ್ತು ಪ್ರಾಮಾಣಿಕ ಹಿಂದುತ್ವವಾದಿ ವಿನಾಯಕ ಬಾಳಿಗ ಅವರನ್ನು ಅವರ ಮನೆಯ ಮುಂದೆ ಕೊಚ್ಚಿ ಕೊಲೆ ಮಾಡಿದ ಆರೋಪಿಗಳ ಪೈಕಿ ಮೊದಲನೇ ಆರೋಪಿ ನಮೋ ಬ್ರಿಗೇಡ್ ಅಧ್ಯಕ್ಷ ಮಂಗಲ್ಪಾಡಿ ನರೇಶ್ ಶೆಣೈ. ಕೋರ್ಟ್ನಲ್ಲಿ ಈಗಲೂ ಸಹ ಆತ ಕಟ್ಟಕಡೆಯಲ್ಲಿ ನಿಂತಿರ್ತಾನೆ. ಇಲ್ಲಿನ ಬಹುತೇಕ ಬಿಜೆಪಿ ಎಂಎಲ್ಎಗಳು ನರೇಶ್ ಶೆಣೈ ಮುಲಾಜಿನಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಬೂತ್ ಮಟ್ಟದ ಕಾರ್ಯಕರ್ತರು ಹಣ ಹಂಚೋದು, ಹೆಂಡ ಹಂಚೋದು ಎಲ್ಲ ಇವರೇ ಮಾಡಿಸೋದು ಅಂತ ಕಾಣುತ್ತೆ. ನಮೋ ಬ್ರಿಗೇಡ್ ಟೀಮೇ ಮಾಡೋದು ಅಂತ ಕಾಣುತ್ತೆ. ಬ್ರಿಗೇಡ್ ಎಲ್ಲ ಮಾಡೋ ಇದೇ ಕೆಲಸಗಳು. ಆದ್ರಿಂದ ಯಾರು ಸಹ ಭಯ ಬಿದ್ದು ನಿಮ್ಮ ಹತ್ರ ಬರ್ತಾ ಇಲ್ಲ. ಇಲ್ಲಾಂದ್ರೆ ನಮ್ ಶತ್ರುಗಳು ಕೂಡ ಎಲ್ಲಾದ್ರೂ ಸತ್ರೆ ನಾವು ಹೋಗಿ ಒಂದು ನಮಸ್ಕಾರ ಮಾಡಿ ಬರ್ತೀವಿ. ಯಾಕಂದ್ರೆ ಒಂದೇ ಒಂದು ಜೀವ, ಒಂದ್ಸಲಿ ನಾವು ಪ್ರಪಂಚಕ್ಕೆ ಬಂದ್ರೆ ನಾವ್ ಇನ್ನೊಂದ್ಸಲಿ ಬರೋದಿಲ್ಲ. ಯಾರೋ ಬಂದಿದ್ದಾರೆ, ಒಳ್ಳೆಯವರು ಕೆಟ್ಟವರು, ನಮಸ್ಕಾರ ಹೊಡೆದು ಬರ್ತೀವಿ. ಆದ್ರೆ ಈ ಮಟ್ಟಕ್ಕೆ ಭಾರತೀಯ ಜನತಾ ಪಾರ್ಟಿಯವರು ಅವ್ರದೇ ಆದ ಕಾರ್ಯಕರ್ತರಿಗೆ ಇದು ಯಾರು ಸಹ ಬಂದಿಲ್ಲ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಇರ್ಬೇಕು ಅನ್ನೋದು ನೋಡಿ. ಅದನ್ನು ಸಹ ಮಾಡಿದ ತಪ್ಪೇನು? ಈ ಹಿಂದುತ್ವದ ನಿಜವಾದ ಕಾರ್ಯಕರ್ತ ವಿನಯ್ ಬಾಳಿಕ ಮಾಡಿದ ಅಪರಾಧ ಏನು? ತಾನು ನಂಬಿರುವ ವೆಂಕಟರಮಣ ದೇವಸ್ಥಾನದಲ್ಲಿ ದೇವರ ದುಡ್ಡನ್ನು ತಿಂದವರ ವಿರುದ್ಧ ಪ್ರತಿಭಟಿಸಿದ್ದು. ವಿನಾಯಕ ಬಾಳಿಗ ಮಾಡಿದ ಮೊದಲ ಅಪರಾಧ ದೇವಸ್ಥಾನದ ಹಣ ಮಸೀದಿಗೆ ಹೋಗುತ್ತೆ, ದೇವಸ್ಥಾನದ ಹಣ ಮುಸ್ಲಿಮರಿಗೆ ಹೋಗುತ್ತೆ ಎಂದು RSS ನಾಯಕರು ಬೊಬ್ಬೆ ಹೊಡಿತಾರೆ. ದೇವಸ್ಥಾನದ ದುಡ್ಡು ಎಲ್ಲಿ ಹೋಗುತ್ತೆ ಅಂತ ವಿನಾಯಕ ಬಾಳಿಗ ತೋರಿಸಿಕೊಟ್ಟಿದ್ರು. ವೆಂಕಟರಮಣ ದೇವಸ್ಥಾನದ ದುಡ್ಡು ನಮೋ ಬ್ರಿಗೇಡ್ ಅಧ್ಯಕ್ಷನ ಮನೆಗೆ ಹೋಗುತ್ತಿತ್ತು. ಅದನ್ನು ಪ್ರಶ್ನೆ ಮಾಡಿದಕ್ಕಾಗಿ ವಿನಾಯಕ ಬಾಳಿಗನ ಕೊಲೆ ಆಯಿತು. ಇದನ್ನು ನಾನು ಹೇಳುತ್ತಿಲ್ಲ, ಪೊಲೀಸರ ಕೋರ್ಟಿನಲ್ಲಿ ಚಾರ್ಜ್ ಶೀಟ್ ಹೇಳುತ್ತದೆ. ದೇವಸ್ಥಾನದ ಕಾಣಿಕೆ ಹುಂಡಿ ಹಣದ ಬಗ್ಗೆ ಮಾತನಾಡುವ RSS ಬಿಜೆಪಿ ನಾಯಕರು ವೆಂಕಟರಮಣ ದೇವರ ಕಾಣಿಕೆ ಡಬ್ಬದ ಬಗ್ಗೆಯೂ ಮಾತಾಡಬೇಕಲ್ಲ. ಕಾಣಿಕೆ ಡಬ್ಬ ಹಣವನ್ನು ದೇವರಿಗೆ ಉಳಿಸಲು ಹೋರಾಡಿ ಪ್ರಾಣ ತ್ಯಾಗ ಮಾಡಿದ ವಿನಯ್ ಬಾಳಿಗ ಪರವಾಗಿ ನಿಲ್ಲಬೇಕಲ್ಲ. ಅದು ಯಾರೂ ಸಹ ನಿಂತಿಲ್ಲ. ಯಾಕಂದ್ರೆ ಇವರೆಲ್ಲ ಭಾಷಣ ಮಾಡ್ತಾರೆ, ಮಾತಾಡಿದ್ರೆ ಅಲ್ಲಿ ನಾನೊಬ್ಬನೇ ದಿನಕ್ಕೆ 1-2-3 ನನಗೂ ಫೋನ್ ಬರುತ್ತೆ, ನಿಮ್ಗೆ ಹಾಗೆ ಮಾಡ್ಬಿಡ್ತೀವಿ, ಈಗ ಮಾಡ್ತೀವಿ ಅಂತ ಹೇಳಿ. ನಾನು ಬಾಳಿಗ ಅಲ್ಲ. ನಾನು ಹೇಳ್ತೀನಿ, ನೀವೇನು ಯೋಚನೆ ಮಾಡಿ, ನೀವೆಲ್ಲಿದ್ದೀರ ಹೇಳಿ ಅಲ್ಲೇ ನಾ ಬರ್ತೀನಿ. ಬೆಂಗಳೂರಲ್ಲಿದ್ದರೆ 1 ಗಂಟೆ ಒಳಗೆ ಬರ್ತೀನಿ, ಕರ್ನಾಟಕದಲ್ಲಿದ್ದರೆ 24 ಗಂಟೆ ಒಳಗೆ ಬರ್ತೀನಿ, ದೇಶದಲ್ಲೇ ಇದ್ರೆ 1 ದಿವಸದಲ್ಲಿ ಬರ್ತೀನಿ. ಹೇಳಿ ನಾ ಬರ್ತೀನಿ ಅಂದ್ರೆ ಆಮೇಲೆ ನನಗೆ ಫೋನೇ ಬರೋದಿಲ್ಲ. ದಿನ ಬರುತ್ತೆ. ಅದರಲ್ಲಿ ನನಗೆ ರಾಜಕೀಯ ಮಾಡೋದಿಲ್ಲ, ನನಗೆ ಇದು ಅಭ್ಯಾಸ ಆಗ್ಬಿಟ್ಟಿದೆ. ಆದ್ರಿಂದ ಈ ಮಟ್ಟಕ್ಕೆ ಇವ್ರು ಹೋಗ್ತಾರೆ ಅನ್ನೋದು ಯಾರು ಸಹ ಯೋಚನೆ ಮಾಡಿರಲಿಲ್ಲ. ಅದಲ್ಲದೆ ಇದೇ ಹೊಸಲ್ಲ, ನಮ್ಮ ನಾಯಕರು ಸಹ ಹೇಳಿದ್ರು. ಹಿಂದೆ ಇದೇ ವಿನಯ್ ಬಾಳಿಗಾರ್ ಅವರು VS ವಿನಾಯಕ MP ಪುರಾಣಿಕರವರ ಟ್ರಸ್ಟ್ ನಡೆಸಿದ್ರು. ಹಗರಣವನ್ನು ವಿನಾಯಕ ಬಾಳಿಗ ಬಯಲು ಮಾಡಿದ್ರು.
ಬಾಳಿಗ ಅವರ ಹೋರಾಟದ ಫಲವಾಗಿ VHP ನಾಯಕನ ಅಕ್ರಮ ಕಟ್ಟಡದ ಒಂದು ಭಾಗವನ್ನು ಒಡೆಯಲು ಆದೇಶ ಮಾಡಲಾಗಿತ್ತು. ಹಾಗಾಗಿ ಕರಾವಳಿಯ ಹಿಂದುತ್ವ ಸಂಘಟನೆಯಲ್ಲಿ ಹಿಂದುಳಿದ ಯುವಕರಿಗೆ ನಾನು ಹೇಳುವುದಿಷ್ಟೇ, ನೀವು ಹಿಂದುತ್ವದ ಎಂಬ RSS ವಿಷಕೂಪದಿಂದ ಹೊರಬರಲಾಗುತ್ತಿದ್ದರೆ ವಿನಾಯಕ ಬಾಳಿಗ ರಂತಹ ಹಿಂದುತ್ವದ ಕಾರ್ಯಕರ್ತರಾಗಿ ಬದುಕಿ ಅಂತ ಹೇಳಿ. ಯಾಕಂದ್ರೆ ಕಾಲ ಯಾವುದೇ ನಾಯಕರ ಮಕ್ಕಳು ನೋಡಿ, ದುಬೈಯಲ್ಲೆಲ್ಲ ದೊಡ್ಡ ದೊಡ್ಡ ಮನೆ ಇದೆ, ನಿಮ್ಗೆ ಗೊತ್ತಿದೆಯೋ ಇಲ್ಲ, ಮನೆ ಕಳ್ಕೊಂಡ್ರೆ. ನಾನು ಮೊನ್ನೆ ಅವರೊಂದು 2 ತಿಂಗಳ ಹಿಂದೆ ದಕ್ಷಿಣ ಕನ್ನಡದವರು ಕೂರ್ಗಳು ಒಂದು ಕಾರ್ಯಕ್ರಮ ಮಾಡಿದ್ರು. ಹಿಂಗೆ ಕಾರ್ಯಕ್ರಮ ಮುಗಿದ ಮೇಲೆ ನಾನು ಕೇಳಿದ್ರು, ಸರ್ ಭಾಳ ಚೆನ್ನಾಗಿದೆಯಲ್ಲ ಸರ್ ದುಬೈ, ನೀವೊಂದು ಮನೆ ತಗೊಳ್ಳಿ ಸರ್ ಇಲ್ಲಿ ಅಂತ ಹೇಳಿ. ಇರೋ ಮನೆನೇ ನಾವು ನೋಡ್ಕೊಳಕ್ಕಲ್ಲ, ಇಲ್ಲೆಲ್ಲಿ ಬರೋದು ಅಂದ್ರೆ ಸರ್ ಎಲ್ಲಾರ್ದು ಮನೆ ಇದೆ ಸರ್ ಇಲ್ಲಿ ಅಂತ ಹೆಸರು ಹೇಳುವಂತೆ. ಅದ್ರಲ್ಲಿ BJP ಅವ್ರದ್ದು ಇದೆ, ನಮ್ಮ ಪಾರ್ಟಿ ಅವ್ರದ್ದು ಇದೆ, ಎಲ್ಲಾ ಪಾರ್ಟಿ ಅವ್ರದ್ದು ಇದೆ. ಇದು ಮಾತ್ರ ಸಾವರು ಹಿಂದೂ ಮುಸ್ಲಿಂ ಎಲ್ಲ ಮಾತಾಡ್ತಾರೆ. ಅವ್ರ ಮಕ್ಕಳು ಯಾರೂ ಸಹ ಹಿಂದುತ್ವವಾದಿ ಕಾರ್ಯಕರ್ತರಲ್ಲ. ಅವ್ರ ಮಕ್ಕಳು ಯಾರು ಸಹ ಜೈಲಿಗೆ ಹೋಗಿಲ್ಲ. ಅವರೆಲ್ಲ ಫಾರಿನ್ ಅಲ್ಲಿ ಒಳ್ಳೆ ಸ್ಕೂಲು ಕಾಲೇಜಲ್ಲಿ ಓದ್ತಾರೆ. ಇಲ್ಲಿರ್ತಕ್ಕಂಥ ದಲಿತರು ಹಿಂದುಳಿದವರಿಂದ ಹುಡುಗರನ್ನ ಹಿಡ್ಕೊಂಡು ಕಾಲ ಕೊಲೆ ಮಾಡಿಸಿ, ಬಾಳಿಗನ್ನು ಕೊಲೆ ಮಾಡಿರ್ತಕ್ಕಂಥವ್ರು, ಒಬ್ಬ ದೇವಾಡಿಗೆ, ಒಬ್ಬ ಬಿಲ್ಲವ, ಇನ್ನೊಬ್ರು ಯಾರೋ ಹುಡುಗ, ಎಲ್ಲ ಹಿಂದುಳಿದವ್ರದೇ. ಆದ್ರಿಂದ ನನ್ನ ಕಿವಿ ಮಾತು ಏನು ಅಂದ್ರೆ, ನಮ್ಮ ಹಿಂದುಳಿದವರಿಂದ ಹುಡುಗರಿಗೆ, ನೀವು ಹಿಂದುತ್ವವಾದಿಗಳಾಗಿ ನಮ್ದೇನು ಅಭ್ಯಂತರ ಇಲ್ಲ, ಆದ್ರೆ ಬಾಳಿಗಂತರ ಆಗಿ ಅಂತ ಹೇಳ್ತೀನಿ. ಯಾಕಂದ್ರೆ ಭ್ರಷ್ಟಾಚಾರದ ವಿರುದ್ಧ, ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡತಕ್ಕಂಥ ಮನೋಭಾವ ಬಂದಾಗ ಮಾತ್ರ ನಿಮ್ಮ ತಂದೆ ತಾಯಿಗಳಿಗೂ ಹೆಸರು ಬರುತ್ತೆ, ಕರಾವಳಿ ಪ್ರದೇಶಕ್ಕೂ ಹೆಸರು ಬರುತ್ತೆ, ರಾಜ್ಯಕ್ಕೂ ಸಹ ಹೆಸರು ಬರುತ್ತೆ ಅನ್ನೋದನ್ನ ಹೇಳಿಕ್ಕೆ ಇಚ್ಛೆ ಬೀಳ್ತಾರೆ. ಅದಲ್ಲದೆ ಈ ಹೋರಾಟ ನೇತೃತ್ವ ನಮಗೆ ಮುನೀರ್ ಕಾಡಿಪಾಡಿ ಅವರು ಕಮ್ಯುನಿಸ್ಟ್ ಅವರು, ನಾನು ಕಾಂಗ್ರೆಸ್ ಅವರು, ಈ ಮಂಜುಳಾ ನಾಯಕರು ನಮ್ಮ ಸಹೋದರಿ ಅವರು ಕಾಂಗ್ರೆಸ್ ಅವರು, ಈ ಶೆಣೈ ಅವರು ಮೊದಲು RSS ಅಲ್ಲೇ ಇದ್ದವರು, ಹೆಗಡೆ ಅವರು ಶೆಣೈ ಅಲ್ಲಿ ಕೂತಿದ್ದಾರೆ, ಈಗ ನಮ್ಮ ಜೊತೆ ಸೇರಿದ್ದಾರೆ. ಅವ್ರಿಗೂ ನೋವು ಗೊತ್ತಾಗಿದೆ RSS ಅಲ್ಲಿ ಏನಾಗುತ್ತೆ ಅಂತ. ಅವ್ರು ಬೈದ್ರೆ ಯಾರು ಮಾತಾಡಲ್ಲ, ನಾನು ಬೈದ್ರೆ ಓ ಅಂತ. ಆದ್ರಿಂದ ಈ ಹೋರಾಟದಲ್ಲಿ ಇರ್ತಕ್ಕಂಥ ಮಂಜುಳಾ ನಾಯಕರು ಅವರು ಪ್ರತಿ ಸಲ ನನಗೆ ಹೇಳ್ತಾ ಇರ್ತಾರೆ, ಅವ್ರು ಹೇಳಿದ್ದೆಲ್ಲ ನಾವು ಮಾಡ್ತಾ ಇರ್ತೀವಿ. ನಮ್ಮ ಡಾಕ್ಟರ್ ಹೇಳಿದ್ರು ಬಂದು ಇಲ್ಲಿಗೆ ನಿಲ್ಲಬಾರ್ದು ಅಂತ ಹೇಳಿ. ಸುಮಾರು 5 ವರ್ಷ ಆಯ್ತು. ಪ್ರತಿ ಸಲ ನಾನು ಹೇಳ್ತಾನೆ ಇರ್ತೀನಿ. ಆದ್ರೆ ನಮ್ದು ಕಾರ್ಯವ್ಯಾಪ್ತಿ ಸಿಕ್ಕಾಪಟ್ಟೆ ಆ ಕಡೆ ಈ ಕಡೆ ಇರೋದ್ರೆ ಯಾರೋ ಫಾಲೋ ಅಪ್ ಮಾಡ್ತಾ ಇರ್ಬೇಕಷ್ಟೇ. ಪರಿಹಾರ ಸಿಗ್ಬೇಕು ಅನ್ನೋದಿದ್ರೆ ಅದ್ರ ಪರವಾಗಿ ನಾನೇ ಬರ್ತೀನಿ, ಮುಖ್ಯಮಂತ್ರಿ ಹತ್ರ ಮಾತಾಡೋದೇನು ತೊಂದರೆ ಇಲ್ಲ. ಬಾಕಿ ಕಾನೂನಿನ ಹೋರಾಟ ನಮ್ಮ ವಕೀಲರು ಇರ್ತಾರೆ. ಅದಕ್ಕಿಂತ ಒಳ್ಳೆ ವಕೀಲರು ಯಾರಾದ್ರೂ ಬೇಕಂದ್ರೆ ಹೇಳಿ, ಯಾವುದೇ ವಕೀಲರು ಹೇಳಿ ನಾನು ಮಾಡಿಸ್ಕೊಡ್ತೀನಿ. ಅದರಲ್ಲಿ ತಪ್ಪೇನೆ ಇಲ್ಲ. ಹೋರಾಟ ಆಗ್ಬೇಕು ಈ ವಿಚಾರದಲ್ಲಿ. ಯಾಕಂದ್ರೆ ಕಡೆಯದಾಗಿ ಯಾವುದೇ ರಾಜಕಾರಣ ಯಾವುದೇ ಇರ್ಬೋದು, ಪ್ರಜಾಪ್ರಭುತ್ವದಲ್ಲಿ ಸಮಾಜಮುಖಿಯಾಗಿ ಜನಪರ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಇದು ಯಾವುದೋ ರಾಜಕೀಯಕ್ಕೋಸ್ಕರ ಇವ್ರು ಯಾರೋ ಭಾಷಣ, ನಾನು ಯಾವಾಗ ಮಂಗಳೂರು ಬಂದು ಹೇಳ್ತಾರೆ, ಸರ್ ನೀವೇನು ಇಲ್ಲಿ MP ನಿಲ್ತೀರಾ ಸರ್, MLA ನಿಲ್ತೀರಾ ಸರ್, ಚಿಕ್ಕಮಗಳೂರು ಹೋದ್ರೆ ಅಲ್ಲೇ ಕೇಳ್ತಾರೆ, ಸರ್ ಇಲ್ಲಿ ನಿಲ್ತೀರಾ ಸರ್ ಅಂತ. ನಾವು ಕೇಳಿದಾಗ ಹೋದ್ರೆ ಅಲ್ಲಿ ಕೇಳ್ತಾರೆ. ನಮ್ಮ ಕೆಲಸ ಅದಲ್ಲ. ನಾವು ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ ಸರ್ವಧರ್ಮ ಸಮಭಾವ, ಎಲ್ಲರೂ ಸಹ ಸಮಾನವಾಗಿ ಕಾಣ್ತಕ್ಕಂಥ ಮಹಾತ್ಮ ಗಾಂಧಿಯವರ ಸಿದ್ಧಾಂತವನ್ನ ನಂಬ್ಕೊಂಡಿರ್ತಕ್ಕಂಥವ್ರು. ಎಲ್ಲಿ ಬೇಕಾದ್ರೂ ಹೋಗ್ತಾ ಇರ್ತೀನಿ ನಾನು. ಕರ್ನಾಟಕ ರಾಜ್ಯಕ್ಕಿಂತ ಹೆಚ್ಚಿನ ಒಂಥರ ಪ್ರಸಿದ್ಧಿ ಆಗಿರ್ತಕ್ಕಂಥದ್ದು, ಜನಪ್ರಿಯ ಆಗಿರ್ತಕ್ಕಂಥದ್ದು ನೋಡಿದಾಗ ಛತ್ತೀಸ್ಗಢ, ರಾಜಸ್ಥಾನ್ ಮತ್ತು ಗುಜರಾತ್. ನಾನೇನಾದ್ರೂ ಒಂದು ಸಣ್ಣ ಅಧಿಕಾರ ಸಿಕ್ಕಿದಾಗ ಕರ್ನಾಟಕದಿಂದ 1-2 ಫೋನ್ ಮಾಡ್ತಾರೆ, ಸರ್ ಅಭಿನಂದನೆಗಳು ಅಂತ. ಬೇರೆ ರಾಜ್ಯಗಳಿಂದ 100-200 ಅಭಿನಂದನೆಗಳು ಬರುತ್ತೆ ನನಗೆ. ಹಬ್ಬಗಳು ಬಂದಾಗ ವಾಟ್ಸಪ್ ಅಲ್ಲಿ ಬರೋದು ಬೇರೆ ರಾಜ್ಯಗಳಿಂದಾನೆ. ಆದ್ರಿಂದ ಎಲ್ಲಾ ಕಡೆಯೂ ಸಹ ಇರ್ತೀವಿ. ಈ ದೇಶ ನಮ್ದು. ಈ ದೇಶದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಸಹ ಸಮಾನರು, ಅಣ್ಣ ತಮ್ಮಂದರಾಗಿ ಇರ್ತಕ್ಕಂಥವ್ರು. ಯಾರೇ ನಿಮ್ಗೆ ಅನಿಸ್ಬೇಕು, ಕೆಲವರು ವಿಚಾರದಲ್ಲಿ ಕೆಲವು ತಪ್ಪು ಭಾವನೆಗಳು ಇರ್ಬೋದು, ಆದ್ರೆ ಜೀವ ತೆಗಿತಕ್ಕಂಥ ಕೆಲಸ ಆಗ್ಬಾರ್ದು. ಮಹಾತ್ಮ ಗಾಂಧಿ ಅವ್ರಿಗೆ ವಿಚಾರ ಬಂತು. ಮಹಾತ್ಮ ಗಾಂಧಿ ಅವ್ರ ಕೊಲೆ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ಪರ ಇದ್ರು. ಮಹಾತ್ಮ ಗಾಂಧಿ ಅವ್ರ ಮೇಲೆ 6 ಅಟೆಂಪ್ಟ್ ಆಗಿತ್ತು. 6 ಬಾರಿ ಅವ್ರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ನಡೀತು. 6ನೇ ಬಾರಿ ಆಗಲಿಲ್ಲ. 6ನೇ ಬಾರಿ ಅದರಲ್ಲೂ ಸಹ ಗೋಡ್ಸೆ ಡ್ರೈವರ್ ಬಾಂಬೆನಲ್ಲಿ ಕೋಟ್ಯಾನಂತ. ಯಾವ ಕರಾವಳಿ ಪ್ರದೇಶ ಯಾವ ಮಟ್ಟಿಗೆ ಆಗುತ್ತಿದೆ ನೋಡಿ. ಅಲ್ಲಿ ಅದಾಗುವ ಸಂದರ್ಭದಲ್ಲೂ ಸಹ ಪಾಕಿಸ್ತಾನದ ವಿಚಾರ, ದೇಶ ಇಬ್ಬಾಗ ಆಗುವಾಗ ಮೌಂಟ್ ಬ್ಯಾಟನ್ ಬ್ರಿಟಿಷರವರ ಒಂದು ಸಮ್ಮುಖದಲ್ಲಿ
ಒಂದು ಅಗ್ರಿಮೆಂಟ್ ಒಪ್ಪಂದ ಆಗುತ್ತೆ. ಎಷ್ಟು ಯಾವ ರಾಷ್ಟ್ರಕ್ಕೆ ಯಾವ ಆಸ್ತಿ ಪಾಸ್ತಿಗಳು ಹೋಗ್ಬೇಕು ಅಂತ ಹೇಳಿ. ಆಗ ಪಾಕಿಸ್ತಾನಕ್ಕೆ 55 ಕೋಟಿ ರೂಪಾಯಿ ನಾವು ಕೊಡಬೇಕಾಗುತ್ತೆ ಅಂತ ಹೇಳಿ 1947 ಇಸ್ವಿನಲ್ಲಿ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ, ನೋಡಿ ನಾವು ಒಪ್ಪದಂಗೆ ನಡ್ಕೊಳ್ಬೇಕು. ಅವರು ಮೊದಲೇ ಸತ್ಯ ಮತ್ತು ಅಹಿಂಸೆ ಪ್ರತಿಪಾದಕರು. ನಾವು ಹೇಳಿರೋ ರೀತಿ ನಡ್ಕೊಳ್ಬೇಕು, 55 ಕೋಟಿ ಕೊಡಿ ಅಂತ ಅಷ್ಟೇ ಹೇಳಿ. ಆದ್ರೆ ಪಾಕಿಸ್ತಾನವನ್ನ ಇಬ್ಬಾಗ ಮಾಡ್ಲಿಕ್ಕೆ ಕಾರಣಕರ್ತರೆ ಮೊಹಮ್ಮದ್ ಅಲಿ ಜಿನ್ನಾ ಮತ್ತೆ ಸಾವರ್ಕರ್. ಇತಿಹಾಸ ನೋಡಿದವ್ರು ಗೊತ್ತಾಗುತ್ತೆ. ಶ್ಯಾಮಾ ಪ್ರಸಾದ್ ಮುಖರ್ಜಿ ಮೊದಲನೇ ರೆಸಲ್ಯೂಷನ್ ಪಾಸ್ ಮಾಡಿದವರು. ಆದ್ರೆ ಮಹಾತ್ಮ ಗಾಂಧಿಯವರು ಪಾಕಿಸ್ತಾನ ಅಂದ್ರೆ ಅವ್ರದ್ದು ಸುಳ್ಳನ್ನು ಯಾವ ರೀತಿ ಸತ್ಯ ಅಂತ ನಂಬಿಸ್ತಾರೆ ಅನ್ನೋದು ಇದೊಂದು ಕಾರಣ. ಪಾಕಿಸ್ತಾನ ಕೊಟ್ಬಿಟ್ರು ಅಂತೇಳಿ ಏನು ಕಾರಣ ಅದುವೇ ಅಲ್ಲ. ಮಹಾತ್ಮ ಗಾಂಧಿಯವರು ಮಹಿಳೆಯರ ಪರ ಇದ್ರು, ಮಹಾತ್ಮ ಗಾಂಧಿಯವರು ದಲಿತರ ಪರ ಇದ್ರು, ಮಹಾತ್ಮ ಗಾಂಧಿಯವರು ದುರ್ಬಲ ಪರ ಇದ್ರಲ್ಲ ಅಂತ ಹೇಳಿ ಅದನ್ನ ಕೊಲೆ ಮಾಡಿರೋದೇ ವಿನಃ ಪಾಕಿಸ್ತಾನಕ್ಕಲ್ಲ. ಇವತ್ತಿಗೂ ಸಹ ಬಹಳ ನಾವ್ಯಾರೂ ಸಹ ಮೊಹಮ್ಮದ್ ಅಲಿ ಜಿನ್ನಾ ಅವರ ಮಜಾರ್ ಅಂದ್ರೆ ಅವ್ರ ಸಮಾಧಿಗೆ ಹೋಗಿ ಅವ್ರ ದೊಡ್ಡ ಲೀಡರ್ ಅಂತ ನಾವ್ ಯಾರು ಹೇಳಿಲ್ಲ. LK ಅದ್ವಾನಿ ಅವರೇ ಹೋಗ್ಬಿಟ್ಟು ಲಾಹೋರ್ಗೆ ಹೋಗಿ ಇವ್ರಿಗಿನ್ನ ದೊಡ್ಡ ಲೀಡರ್ ಇಲ್ಲ ಅಂತ ಹೇಳಿದ್ರು. ಇದೇ ನಮೋ ಬ್ರಿಗೇಡ್ ಅವರ ದೇವಾನು ಪುರುಷ ನರೇಂದ್ರ ಮೋದಿ ಅವರು ಖರೀದೇನೆ ಹೋಗಿ ಪಾಕಿಸ್ತಾನ ನವಾಜ್ ಶರೀಫ್ ಅವರ ಮೊಮ್ಮಗಳನ್ನ ಬರ್ತ್ಡೇಗೆ ಹೋಗಿ ಬಿರಿಯಾನಿ ಮತ್ತೆ ಶೇರ್ವಾನಿ ಹಾಕೊಂಡ್ ಬಂದಿರ್ತಕ್ಕಂಥ ನಾವ್ಯಾರು ಸಹ ಮಾಡಿರ್ಲಿಲ್ಲ. ನಮಗೆ ಅವ್ರ ಸ್ನೇಹಿತರು ಅಲ್ಲ, ಶತ್ರುಗಳು ಅಲ್ಲ. ನಮ್ಗೆ ಅವ್ರು ಏನಿದ್ರು ನೆರೆ ರಾಷ್ಟ್ರದವ್ರು ಅಷ್ಟೇ. ಅವ್ರೇನಾದ್ರು ನಮ್ಮ ಮೇಲೆ ಕಣ್ತೆ ನೋಡಿದ್ರೆ ಅದಕ್ಕೇನು ಶಾಸ್ತ್ರ ಮಾಡ್ಬೇಕು ಅದನ್ನೆಲ್ಲ ಇಂದಿರಾ ಗಾಂಧಿ ಅವರು ಮಾಡಿ ತೋರಿಸಿದ್ದಾರೆ. ಇವ್ರಿಗೆ ಯಾರಿಗೂ ಸಹ ಧೈರ್ಯನೂ ಇಲ್ಲ ಈ ಭಾರತೀಯ ಜನತಾ ಪಾರ್ಟಿ RSS ಅವರು. ಆದ್ರಿಂದ ರಾಜಕಾರಣ ಬೇರೆ, ಸಮಾಜ ಸೇವೆ ಬೇರೆ. ಸಮಾಜ ಕಾರ್ಯಕರ್ತರಾಗಿ ನೀವು ಕೆಲಸ ಮಾಡುವಾಗ ಕೆಲವು ಅಡಚಣೆಗಳು ಬರೋದು ಸಹಜ. ಆದ್ರೆ ಯಾರೂ ಸಹ ಕೊಲೆ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋಗ್ಬಾರ್ದು. ಈಗ ಒಬ್ಬ ಸಮಾಜ ಕಾರ್ಯಕರ್ತ, ಸಮಾಜಮುಖಿಯಲ್ಲಿ ಕಾರ್ಯಪ್ರವೃತ್ತರಾಗಿರ್ತಕ್ಕಂಥ ಬಾಡಿಗರ ಅವರ ಕೊಲೆ ಮಾಡಿದ್ದಾರೆ. ಅವ್ರಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಆಗ್ತಾ ಇದೆ. ಆ ಹೋರಾಟ ಕಡೆವರೆಗೂ ಮುಟ್ಟೋವರೆಗೂ ಸಹ ನಿಮ್ಮ ಬೆಂಬಲ ಅಶ್ವದ ಹಾಗೆ ಇರಲಿ. ನಾನು ಇರೋ ತನಕ ಅದಕ್ಕೆ ನಾನು ಬೆಂಬಲವಾಗಿ ಇರ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿ, ಇದರಲ್ಲೇನು ರಾಜಕಾರಣ ಇಲ್ಲ. ಅದಕ್ಕೋಸ್ಕರ ನಾನು ಹೇಳಿದ್ದು ವಿಸ್ಮಯ ಅಂತ ನನಗೂ ಅನ್ಸುತ್ತೆ. ಜೀವನ ಪೂರ್ತಿ ನಾನು ಹಿಂದುತ್ವದ ವಿರುದ್ಧ ಮಾಡಿ, RSS ವಿರುದ್ಧ ಮಾಡಿ, ಒಬ್ಬ ಸಾಮಾನ್ಯ ಹಿಂದುತ್ವದ ಕಾರ್ಯಕರ್ತರಿಗೆ ನ್ಯಾಯ ಸಿಗ್ಬೇಕು ಅಂತ ಹೋರಾಟ ಮಾಡಬೇಕು, ನಾನು ಬಂದು ಮಾತಾಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಇನ್ನು ಆ ಪಕ್ಷದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳಿ. ಆಸಾರಾಮ್ ಬಾಪು ಅಂತ ಹೇಳಿ ಅವ್ರ ಮೇಲೆ ಎಲ್ಲ ಅತ್ಯಾಚಾರಕ್ಕೆ 45 ಅತ್ಯಾಚಾರದ ಕೇಸ್ ಇದೆ. ಜೈಲಲ್ಲಿ ಇದ್ದಾರೆ. ಅವ್ರನ್ನ ಬೇರೆಯವ್ರ ಮೇಲೆ ಬಿಟ್ಬಿಟ್ಟು ಮೊನ್ನೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಕರ್ಕೊಂಡೋಗಿ ಹುನಾರ ಹಾಕಿದ್ರು. ಇವೆಲ್ಲ ದುರಂತಗಳು ನೀವು ನೋಡುವಾಗ ಸಮಾಜ ಯಾವ ರೀತಿ ಹೋಗ್ತಾ ಇದೆ ಅಂತ ಹೇಳ್ಬೇಕು. ಬಿಡಿ, ನಾವು ನಾನು 20 ರಾಜ್ಯದ ಉಸ್ತುವಾರಿ ವಹಿಸಿರ್ತಕ್ಕಂಥವನು. ನಾವು ದಕ್ಷಿಣ ಭಾರತದವರು ಸ್ವರ್ಗದಲ್ಲಿದ್ದೀವಿ. ಉತ್ತರ ಭಾರತದಲ್ಲಿ ಏನೋ ಹೋದ್ರೆ ನೀವು ಮಹಿಳೆಯರಾಗಿ ನೋಡೋದಿಲ್ಲ, ಅದೊಂದು ಕಮಾಡಿಟಿ ವಸ್ತು ಅಂತ ನೋಡ್ತಾರೋ. ನೀವು ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ಗಳನ್ನೇ ನೋಡಿ ಯಾವ ರೀತಿ ಅತ್ಯಾಚಾರಗಳಾಗುತ್ತೆ ಮಹಿಳೆಯರ ಮೇಲೆ ಅಂತ ಹೇಳಿ. ಅದನ್ನ ದಕ್ಷಿಣಕ್ಕೆ ಬರೋದು ಬೇಕಾಗಿಲ್ಲ. ಅದು ಯಾಕೆ ಬರುತ್ತೆ ಅಂತ ನೀವು ಕೇಳ್ಬೋದು. ಈ ತರ ಕಾನೂನು ಲೋಪದೋಷಗಳೆಲ್ಲ ನೋಡ್ಕೊಂಡು ಹೋಗಿದ್ರೆ ಇದು ಆಗೋದು ಸಹಜವೇ ಆಗುತ್ತೆ. ಆದ್ರಿಂದ ಅದನ್ನ ನಿಲ್ಲಿಸಬೇಕಾದ್ರೆ ನಾವು ನೆಲದ ಕಾನೂನಿನ ಪರ, ಕಾನೂನಿನ ಮೂಲಕ ಹೋರಾಟ ಮಾಡಿಕೊಂಡು ಈ ಒಂದು ದೌರ್ಜನ್ಯ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ಆಗ್ಬೇಕು ಅಂತ ಹೇಳಿ ನಾವೆಲ್ಲರೂ ಸಹ ಕಳ್ಕಳಿಯ ಮನೆ ಮಾಡಿ ಸ್ವಲ್ಪ ಜಾಸ್ತಿ ಸಮಯ ತೆಗೆದುಕೊಂಡು ಮಾತಾಡಿದ್ದೀನಿ. ಅದೇನು ತಪ್ಪು ತಿಳ್ಕೊಬಿಡಿ. ಯಾಕಂದ್ರೆ ನಾನು ಡೆಲ್ಲಿನಲ್ಲಿ ಇದ್ದೆ, ಬೆಂಗಳೂರು ಬಂದು ನಿನ್ನೆ ಇವತ್ತು ಬರ್ಬೇಕಾಗಿತ್ತು. ಬೆಳಿಗ್ಗೆ ಬಂದು ತಿರ್ಗಾ ನಾಳೆ ವಾಪಸ್ ಹೋಗ್ಬೇಕು, ಸೆಷನ್ ಇದೆ. ಆದ್ರಿಂದ ನಿಮ್ಗೆ ಈ ಬಾಡಿಗ ವಿಚಾರದಲ್ಲಿ ಯಾವುದೇ ಹೋರಾಟಕ್ಕೆ ನೀವು ಮಾಡಿದ್ರೂ ನಾವು ಯಾವುದೇ ಸಮಯದಲ್ಲೂ ಸಹ ಕರೀರಿ, ನಾವು ಬರ್ತೀನಿ. ಅದ್ರಲ್ಲಿ ಏನು ಸಂದೇಹ ಬೇಡ. ಪ್ರಯತ್ನ ಮಾಡೋಣ. ಯಾವ್ದಾದ್ರು ಒಂದು ಹಂತಕ್ಕೆ ಇದು ಹೋಗುತ್ತೆ, ಕಡೆ ಹಂತದಲ್ಲೂ ಸಹ ಹೋಗ್ಬೇಕು. ಹೋಗೋ ಹೋರಾಟಕ್ಕೆ ನಾವು ಸಹ ಬೆಂಬಲವಾಗಿದ್ದೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ.